ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೀವೇನು ನೋಡ್ತಾ ಇದ್ದೀರ ಇದು ಚಾಂದಿನಿ ಹೂವಿನ ತೋಟ. ನೋಡಿ ಸ್ನೇಹಿತರೆ, ಇದೆಲ್ಲ ಈಗ ಮಗ್ಗಾಗ್ತಾ ಇದೆ. ಕಾರಣ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಚಾಂದಿನಿ ಸಸಿ ಬೆಳವಣಿಗೆಯಲ್ಲಿ ಮಳೆ ಬಂದ ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲವೊಬ್ಬ ರೈತರು ನಮ್ಮ ಸಸಿ ತುಂಬ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬೆಳವಣಿಗೆ ಆಗುತ್ತೆ, ಉತ್ತಮ ರೀತಿಯಲ್ಲಿ ಅಳ್ಕೊಳುತ್ತೆ, ಒಳ್ಳೆಯ ರೀತಿಯ ಹೂವು ನಿಮಗೆ ದೊರಕುತ್ತೆ. ಬಟ್ ಆರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬೇಡಿ. ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಡಲೇಬೇಕಾಗುತ್ತೆ. ಯಾಕೆಂದರೆ ಬಿಸಿಲು ತುಂಬ ಇರೋದರಿಂದ ನೀರಿನ ಪೂರೈಕೆಯನ್ನು ಹೆಚ್ಚು ಮಾಡಿದರೆ ತುಂಬ ಅದ್ಭುತವಾಗಿ ಸಸಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಅದಲ್ಲದೆ ನೀವು ನಂತರ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು 15 ದಿನಕ್ಕೊಮ್ಮೆ ಕೊಡ್ತಾ ಇರಬೇಕು. ಆವಾಗ ಸಸಿ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸ್ದಂಗೆ ಆಗುತ್ತೆ. ನಂತರ ನೀವು ನೋಡಿ, ನೀರು ಎಷ್ಟು ನೀಟಾಗಿ ಕಾಣ್ತಾ ಇದ್ದೇವಲ್ಲ, ಯಾವುದೇ ರೀತಿಯ ಕಳೆ ಇರಬಾರ್ದು. ಮುಖ್ಯವಾಗಿ ಕಳೆ ಇದ್ದಾಗ ಏನಾಗುತ್ತೆ, ಸಸಿ ಬೆಳವಣಿಗೆಯಲ್ಲಿ ತುಂಬ ಕುಂಠಿತ ಆಗುತ್ತೆ. ರೈತರು ಗಮನಿಸಬೇಕಾದ ಮುಖ್ಯ ವಿಚಾರ, ಕಳೆಯನ್ನು ತೆಗಿಬೇಕಾಗುತ್ತೆ. ಯಾವುದೇ ರೀತಿಯ ಹುಲ್ಲು ನೀಟಾಗಿ ಇಟ್ಕೋಬೇಕಾಗುತ್ತೆ. ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಔಷಧಿಯನ್ನು ಹೊಡಿಲೇಬೇಕಾಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಥರ ಡಿಸೀಸಸ್, ರೋಗಗಳು ಬರ್ತಾ ಇದ್ದಾವೆ ಹೂವಿನ ಬೆಳೆಗೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಔಷಧಿಯನ್ನು ತಿಂಗಳಿಗೊಮ್ಮೆ ಆದರೂ ಹೊಡೀರಿ. ಸಾಧ್ಯವಾದರೆ 15 ದಿನಕ್ಕೊಮ್ಮೆ ಆದರೂ ಹೊಡೀರಿ. ಅಲ್ಲಿ ನಿಮ್ಮ ಹೂವಿನಲ್ಲಿ ಯಾವ ರೋಗ ಕಾಣಿಸ್ತಾ ಇದೆ, ಏನು ಹುಳುಗಳಿದೆಯಾ, ಈ ಥರ ಗಮನಿಸ್ಬಿಟ್ಟು ನೀವು ಔಷಧಿಯನ್ನು ಹೊಡಿಬೇಕಾಗುತ್ತೆ. ಆ ರೀತಿ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ, ಹುಳ, ರೋಗ ಮತ್ತೊಂದು ಎಲ್ಲ ಹೋಗಿ ಸಸಿ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸ್ದಂಗೆ ಆಗುತ್ತೆ. ಈ ರೀತಿ ಎಲ್ಲ ನಾವು ಮಾಡಿದಾಗ ಮಾತ್ರ ನಮಗೆ ಹೂವಿನ ಕೃಷಿಯಲ್ಲಿ ಒಳ್ಳೆ ರೀತಿಯ ಹೂವು ಬರೋದಕ್ಕೆ ಸಾಧ್ಯ. ನೋಡಿ, ಗಮನಿಸಿ, ಇವತ್ತಿಗೆ ಹೂವು ಯಾವ ರೀತಿ ರೇಟ್ ಇದೆ ಅಂದರೆ 100ರಿಂದ 200 ರೂಪಾಯಿವರೆಗೂ ರೇಟ್ ಇದೆ. ಈ ಒಂದು ತಿಂಗಳಿಂದ ಡೌನ್ ಆಗೇ ಇಲ್ಲ. ಕಾರಣ ಇಷ್ಟೇ, ಹೂವು ಯಾರೇ ಬೆಳೆದ್ರು ಅದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡೋದಕ್ಕೆ ಎಲ್ರಿಗೂ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತರು ಹೂವು ಮಾರ್ಕೆಟಿಗೆ ತಗೊಂಡು ಹೋಗ್ತಾ ಇಲ್ಲ. ಮಾರ್ಕೆಟಲ್ಲಿ ಪೂರೈಕೆಯ ಪ್ರಮಾಣ ಕಡಿಮೆ ಆದಾಗ ಖಂಡಿತವಾಗಲೂ ಬೇಡಿಕೆ ಜಾಸ್ತಿ ಆದೇ ಆಗುತ್ತೆ. ಈ ವರ್ಷ ಹೂವಿನ ಪೂರೈಕೆ ಕಡಿಮೆ ಆಗಿದೆ. ಕಾರಣ ಮಳೆ ಇಲ್ಲ. ಮಳೆ ಇಲ್ಲದಾಗ ರೈತರು ತುಂಬ ಹೂವು ಬೆಳೀತಕ್ಕಂಥವ್ರು ಕಡಿಮೆ ಪ್ರಮಾಣದಲ್ಲಿ ಹೂವು ಬೆಳೀತಾರೆ. ಕೆಲವೊಬ್ಬರು ಹೂವು ಬೆಳೆಯೋದನ್ನೇ ಬಿಡ್ತಾರೆ. ಈ ರೀತಿ ಎಲ್ಲ ಆದಾಗ ಹೂವಿಗೆ ಒಂದು ಒಳ್ಳೆ ಬೆಲೆ ಬಂದೇ ಬರುತ್ತೆ. ಯಾವುದೇ ಹೂವಿನ ತೋಟವನ್ನು ಹಾಕಿರ್ತಕ್ಕಂಥ ರೈತ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಖಂಡಿತವಾಗಿಯೂ ಉತ್ತಮವಾದ ಲಾಭವನ್ನು ಮಾಡ್ಬೋದು. ನಂತರ ಏನಂದರೆ, ಈ ಸಮಯದಲ್ಲಿ ನೋಡಿ, ಚಾಂದಿನಿ ಹೂವನ್ನು ಸಸಿಯನ್ನು ನಾಟಿ ಮಾಡ್ಬೋದು. ಅದೇ ರೀತಿ ಸೇವಂತಿಗೆಯನ್ನು ನಾಟಿ ಮಾಡ್ಬೋದು. ವೈಟ್ ಪೇಪರ್, ಯೆಲ್ಲೋ ಪೇಪರ್, ನೋಡಿ, ಈ ರೀತಿ ಎಲ್ಲ ಸಸಿಗಳನ್ನು ನೀವು ನಾಟಿ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೂವು ಬಂದೇ ಬರುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.